ಕರ್ನಾಟಕದ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಕೊಲ್ಲೂರು ಸಹ ಒಂದು. ಸೌಪರ್ಣಿಕಾ ನದಿಯ ತೀರದಲ್ಲಿರುವ ಕೊಲ್ಲೂರಿನಲ್ಲಿ ಲಕ್ಷ್ಮಿ, ಸರಸ್ವತಿ ಹಾಗೂ ಪಾರ್ವತಿಯರ ತ್ರಿಗುಣರೂಪಿ ಎಂದೇ ಪರಿಗಣಿಸಲ್ಪಡುವ ಮೂಕಾಂಬಿಕೆಯು ಲಿಂಗಸ್ವರೂಪಿಯಾಗಿ ನೆಲೆಗೊಂಡಿದ್ದಾಳೆ. ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರವು ಸಹ ಒಂದೆಂದು ಪರಿಗಣಿಸಲ್ಪಡುತ್ತದೆ. ಇಲ್ಲಿ ಹರಿಯುವ ಸೌಪರ್ಣಿಕಾ ನದಿಯು ಔಷಧೀಯ ಗುಣಗಳನ್ನು ಹೊಂದಿದ್ದು, ನದಿಯಲ್ಲಿ ಸ್ನಾನ ಮಾಡಿದರೆ ಹಲವಾರು ಕಾಯಿಲೆಗಳು ಗುಣವಾಗುತ್ತದೆಂಬ ನಂಬಿಕೆ ಜನರಲ್ಲಿದೆ. ಈ ನದಿಯ ದಡದಲ್ಲಿ ಸುವರ್ಣ ಎಂಬ ಗರುಡ ಪಕ್ಷಿಯು ತಪಸ್ಸನ್ನು ಮಾಡಿ ಮೋಕ್ಷ ಪಡೆದಿದ್ದರಿಂದ ಈ ನದಿಗೆ ಸೌಪರ್ಣಿಕಾ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಸ್ಥಳ ಪುರಾಣ. ಅತ್ಯಂತ ಪ್ರಾಚೀನ ದೇವಾಲಯವಾದ ಕೊಲ್ಲೂರಿನ ಬಗ್ಗೆ ಸ್ಕಂದ ಪುರಾಣದಲ್ಲೂ ಉಲ್ಲೇಖಗಳಿವೆ. ಸ್ಕಂದ ಪುರಾಣದ ಪ್ರಕಾರ ಕೊಲ್ಲೂರು ಕ್ಷೇತ್ರದ ಮೂಲ ಹೆಸರು ಮಹಾರಣ್ಯಪುರ. ಇಲ್ಲಿ ತಪಸ್ಸು ಮಾಡಿದ ಕೋಲಾ ಮಹರ್ಷಿಯಿಂದಾಗಿ ಕೋಲಾಪುರ ಎಂಬ ಹೆಸರು ಬಂದು ತದನಂತರ ಕೊಲ್ಲೂರು ಆಯಿತು ಎಂದು ಹೇಳಲಾಗುತ್ತದೆ. ಕೋಲಾ ಮಹರ್ಷಿಗಳು ಹಸುವೊಂದು ಲಿಂಗಕ್ಕೆ ತನ್ನ ಕೆಚ್ಚಲಿನಿಂದ ಹಾಲಿನ ಅಭಿಷೇಕಗೈಯುವುದನ್ನು ಕಂಡು ಚಕಿತರಾಗಿ ಅದನ್ನು ಪೂಜಿಸಲು ಪ್ರಾರಂಭಿಸಿದರಂತೆ. ಮಹಾತಪಸ್ವಿಯಾದ ಕೋಲಾ ಮುನಿಯ ತಪಸ್ಸಿಗೆ ಶಿವನು ಮೆಚ್ಚಿ ಪ್ರತ್ಯಕ್ಷನಾಗಿ ಮುಂದೊಂದು ದಿನ ಪರಾಶಕ್ತಿಯು ಮಹರ್ಷಿಯು ಪೂಜೆಗೈಯುತ್ತಿಹ ಲಿಂಗದಲ್ಲಿ ಐಕ್ಯಳಾಗಿ ಮಹರ್ಷಿಯ ತಪೋಭೂಮಿಯನ್ನು ಪವಿತ್ರಗೈವಳೆಂದು ಆಶೀರ್ವದಿಸುತ್ತಾನೆ. ಒಂದೊಂದು ದಿನ ಕಮಹಾಸುರನೆಂಬ ರಾಕ್ಷಸನು ದಾನವರ ಗುರುಗಳಾದ ಶುಕ್ರಾಚಾರ್ಯರಿಂದ ಮಂತ್ರೋಪದೇಶವನ್ನು ಪಡೆದು ಮಹಾಭೈರವಿಯನ್ನಾಧರಿಸಿ ಯಾವ ಪುರುಷರಿಂದಲೂ ತನಗೆ ಮರಣ ಬರಬಾರದೆಂದು ವರವನ್ನು ಪಡೆದನು. ವರವನ್ನು ಪಡೆದು ಶಕ್ತಿಶಾಲಿಯಾದ ಕಮಹಾಸುರನು 3 ಲೋಕಗಳಲ್ಲಿ ತೊಂದರೆಯನ್ನು ಕೊಡುತ್ತಾ ಬಂದನು. ಇದನ್ನು ಕಂಡ ತ್ರಿಮೂರ್ತಿಗಳು ಕಮಹಾಸುರನ ವಧೆಗಾಗಿ ಆದಿಶಕ್ತಿಯ ಮೊರೆ ಹೊಕ್ಕರು. ಇದನ್ನು ತನ್ನ ದಿವ್ಯ ದೃಷ್ಟಿಯಿಂದ ಅರಿತ ಶುಕ್ರಾಚಾರ್ಯರು ಕಮಹಾಸುರನಲ್ಲಿ ನಿನಗೆ ಪುರುಷರಿಂದ ಮಾತ್ರ ಮರಣವಿಲ್ಲ, ಆದರೆ ಆದಿಶಕ್ತಿಯಿಂದ ಅಪಾಯವಿದೆಯಾದ್ದರಿಂದ ಯಾರಿಂದಲೂ ಮರಣ ಬಾರದ ಹಾಗೆ ಶಿವನಲ್ಲಿ ತಪಸ್ಸನ್ನು ಮಾಡಿ ಅಮರತ್ವವನ್ನು ಪಡೆ ಎಂದು ಸೂಚಿಸುತ್ತಾರೆ. ಅಂತೆಯೇ ಕಮಹಾಸುರನು ಋಷ್ಯಮುಖ ಪರ್ವತದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಾನೆ. ಕಮಹಾಸುರನು ಅಮರತ್ವ ಪಡೆದರೆ ಅವನ ಹಿಂಸೆಯ ಪ್ರತಾಪವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಭಯಗೊಂಡ ದೇವತೆಗಳು ಆದಿಶಕ್ತಿಯ ಮೊರೆ ಹೋಗುತ್ತಾರೆ. ಶಿವನು ಕಮಹಾಸುರನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳುತ್ತಾನೆ. ಕಮಹಾಸುರನು ಇನ್ನೇನು ವರವನ್ನು ಕೇಳಬೇಕೆನ್ನುವಷ್ಟರಲ್ಲಿ ದೇವಿಯು ಆತನ ನಾಲಿಗೆಯಲ್ಲಿ ನೆಲೆಸಿ ಮೂಕನನ್ನಾಗಿ ಮಾಡುತ್ತಾಳೆ. ಕಮಹಾಸುರನ ಬಾಯಿಂದ ಮಾತು ಹೊರಬರದಿದ್ದಾಗ ಸ್ವಲ್ಪ ಸಮಯದ ಬಳಿಕ ಶಿವನು ಅಂತರ್ಧಾನನಾಗುತ್ತಾನೆ. ಮೂಕನಾದ್ದರಿಂದ ಕಮಹಾಸುರನಿಗೆ ಮೂಕಾಸುರನೆಂಬ ಹೆಸರು ಬಂದಿತು. ಮೂಕನಾದ್ದರಿಂದ ಇನ್ನಷ್ಟು ಉಗ್ರನಾದ ಮೂಕಾಸುರನು ತನ್ನ ಹಿಂಸಾಕೃತ್ಯಗಳನ್ನು ಮುಂದುವರಿಸುತ್ತಾನೆ. ಆತನ ಪಾಪದ ಕೊಡ ತುಂಬಿದಾಗ ದೇವಿಯು ತ್ರಿಮೂರ್ತಿಗಳು ಹಾಗೂ ಸಕಲ ದೇವತೆಗಳ ಶಕ್ತಿಯನ್ನು ತನ್ನಲ್ಲಿ ಆಹ್ವಾನಿಸಿಕೊಂಡು ಸಿಂಹವಾಹಿನಿಯಾಗಿ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಕೊಡಚಾದ್ರಿ ಬೆಟ್ಟದ ಮೇಲೆ ಆತನ ಸಂಹಾರ ಮಾಡುತ್ತಾಳೆ. ಮೂಕಾಸುರನ ಸಂಹಾರ ಮಾಡಿದ್ದರಿಂದ ಮೂಕಾಂಬಿಕೆ ಎಂಬ ನಾಮಾಂಕಿತದಿಂದ ದೇವಿಯು ವಿರಾಜಿಸುತ್ತಾಳೆ. ಅನಂತರ ಕೋಲಾ ಮಹರ್ಷಿಯು ಪೂಜಿಸುತ್ತಿದ್ದ ಸ್ವಯಂಭುಲಿಂಗದಲ್ಲಿ ಲೀನಳಾಗುತ್ತಾಳೆ. ಕೊಲ್ಲೂರಿನಲ್ಲಿರುವ ಮೂಕಾಂಬಿಕಾ ದೇವಿಯ ಜ್ಯೋತಿರ್ಲಿಂಗವು 2 ಅಸಮಾನ ಭಾಗವಾಗಿ ಬಂಗಾರದ ರೇಖೆಯಿಂದ ವಿಭಜಿಸಲ್ಪಟ್ಟಿದೆ. ಈ ರೇಖೆಯು ಸೂರ್ಯಕಿರಣದಲ್ಲಿ ಗೋಚರಿಸುತ್ತದೆ.
ಜ್ಯೋತಿರ್ಲಿಂಗದಲ್ಲಿನ ಚಿಕ್ಕ ಭಾಗವು ಬ್ರಹ್ಮ ವಿಷ್ಣುವಿನ ಸ್ಥಳವೆಂದು, ದೊಡ್ಡ ಭಾಗವು ಮಹಾಲಕ್ಷ್ಮಿ, ಸರಸ್ವತಿ ಹಾಗೂ ಮಹಾಕಾಳಿಯ ಸ್ಥಳವೆಂದು ಹೇಳಲಾಗುತ್ತದೆ. ಈ ದೇವಸ್ಥಾನದಲ್ಲಿ ದೇವಿಯ ಜ್ಯೋತಿರ್ಲಿಂಗ ಮಾತ್ರವಲ್ಲದೆ ದೇವಿಯ ಪಂಚಲೋಹದ ವಿಗ್ರಹವೂ ಸಹ ಇದೆ. ಪದ್ಮಾಸನದ ಭಂಗಿಯ ಮೂರ್ತಿಯ ಪ್ರತಿಷ್ಠಾಪನೆ ಆದಿಶಂಕರಾಚಾರ್ಯರಿಂದ ಆಗಿದೆಯಂತೆ. ಕೊಡಚಾದ್ರಿ ಬೆಟ್ಟದಲ್ಲಿ ಆದಿಶಂಕರರು ದೇವಿಯ ಕುರಿತು ತಪಸ್ಸನ್ನು ಮಾಡಿದಾಗ ಅವರ ಭಕ್ತಿಗೊಲಿದ ದೇವಿಯು ಅವರ ಬಯಕೆ ಏನೆಂದು ಕೇಳುತ್ತಾಳೆ. ಆಗ ಶಂಕರಾಚಾರ್ಯರು ತಾನು ಕೇರಳದಲ್ಲಿ ತೋರಿಸುವ ಜಾಗದಲ್ಲಿ ಬಂದು ನೆಲೆಸಬೇಕು ಎಂದು ದೇವಿಗೆ ಪ್ರಾರ್ಥಿಸುತ್ತಾರೆ. ಆಗ ದೇವಿಯು ಅದಕ್ಕೆ ಒಪ್ಪಿಕೊಂಡು, ನಾನು ನಿನ್ನ ಹಿಂದೆ ಬರುವಾಗ ಹಿಂದಿರುಗಿ ನೀನೇನಾದರೂ ನೋಡಿದರೆ ನಾನು ನಿಂತ ಸ್ಥಳದಲ್ಲೇ ನೆಲೆಸುವೆ ಎಂದು ಷರತ್ತನ್ನು ವಿಧಿಸಿ ಶಂಕರರ ಹಿಂಬಾಲಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ದೇವಿಯ ಕಾಲ್ಗೆಜ್ಜೆಯ ಧ್ವನಿ ಕೇಳದಾದಾಗ ಶಂಕರರು ಹಿಂದಿರುಗಿ ನೋಡುತ್ತಾರೆ. ಆಗ ದೇವಿಯು ತಾನು ಮೊದಲೇ ವಿಧಿಸಿದ ಷರತ್ತಿನಂತೆ ಶಂಕರರ ಜೊತೆ ಮುಂದೆ ತೆರಳಲು ಸಾಧ್ಯವಿಲ್ಲವೆಂದು, ತನ್ನ ವಿಗ್ರಹವನ್ನು ತಾನು ನಿಂತ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ತಿಳಿಸುತ್ತಾಳೆ. ಅದರಂತೆಯೇ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ದೇವಿಯ ಪಂಚಲೋಹದ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಆದಿಶಂಕರರು ರಚಿಸಿರುವ ಸೌಂದರ್ಯ ಲಹರಿಯನ್ನು ಇದೇ ಕೊಲ್ಲೂರಿನಲ್ಲಿ ಕುಳಿತು ಬರೆದಿದ್ದಾರೆ ಎಂಬ ಐತಿಹ್ಯವಿದೆ. ಈ ದೇವಸ್ಥಾನವನ್ನು ಕೆಳದಿ ಅರಸ ವೆಂಕಟಪ್ಪ ನಾಯಕ ಕಟ್ಟಿಸಿದನೆಂಬ ಇತಿಹಾಸ ಇದೆ. ಈ ದೇಗುಲವನ್ನು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದಿಶಂಕರಾಚಾರ್ಯರು ನಿರ್ದೇಶಿಸಲ್ಪಟ್ಟಂತೆ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೆಯುತ್ತವೆ. ಖ್ಯಾತ ಗಾಯಕ ಯೇಸುದಾಸ್ ಅವರು ಕಳೆದ 30 ವರ್ಷಗಳಿಂದ ಇಲ್ಲಿ ತಮ್ಮ ಹುಟ್ಟುಹಬ್ಬದ ದಿನ ಚಂಡಿಕಾ ಯಾಗವನ್ನು ಮಾಡಿಸುತ್ತಾ ಬಂದಿದ್ದಾರೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂಜಿಆರ್ ಅವರು ಒಂದು ಬಂಗಾರದ ಖಡ್ಗವನ್ನು ದೇವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಕೆಳದಿಯ ರಾಣಿ ಚೆನ್ನಮ್ಮ ಈ ದೇವಿಯ ಜ್ಯೋತಿರ್ಲಿಂಗಕ್ಕೆ ಬಂಗಾರದ ಮುಖವಾಡವನ್ನು ಮಾಡಿಸಿದ್ದಾಳೆ ಎನ್ನಲಾಗಿದೆ. ರಮಣೀಯ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಮೂಕಾಂಬಿಕೆಯ ತವರು ಅಪ್ಪಟ ಕನ್ನಡ ನೆಲವಾದರೂ ಕೇರಳ ಹಾಗೂ ತಮಿಳುನಾಡಿನಿಂದ ಅಪಾರ ಸಂಖ್ಯೆಯ ಭಕ್ತರು ಇಲ್ಲಿ ಕಾಣಸಿಗುತ್ತಾರೆ. ದೇವಿಯ ಮೇಲಿರುವ ಆಭರಣಗಳನ್ನು ಇಲ್ಲಿನ ರಾಜರು ಹಾಗೂ ವಿಜಯನಗರದ ರಾಜರು ಸಮರ್ಪಿಸಿದ್ದಾರೆ ಎನ್ನಲಾಗುತ್ತದೆ. ದೇವಾಲಯದ ದಕ್ಷಿಣದಲ್ಲಿ 10 ಕೈಗಳುಳ್ಳ ದಶಮುಖ ಗಣಪತಿಯ ದೇವಸನ್ನಿಧಿ ಇದೆ. ದೇವಸ್ಥಾನದ ಆವರಣದಲ್ಲಿ ಸರಸ್ವತಿ ದೇವಿಯ ದೇವಸನ್ನಿಧಿ ಕೂಡ ಇದೆ. ಈ ದೇಗುಲದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಪ್ರತಿ ವರ್ಷ ಮೀನ ಮಾಸದ ಉತ್ತರ ನಕ್ಷತ್ರದಂದು ಇಲ್ಲಿ 9 ದಿನಗಳ ಕಾಲ ರಥೋತ್ಸವ ನಡೆಯುತ್ತದೆ. ರಾಜ ರವಿವರ್ಮನು 1870 ಇಸವಿಯಲ್ಲಿ ಮೂಕಾಂಬಿಕಾ ಸನ್ನಿಧಿಗೆ ಬಂದು ಇಲ್ಲಿ 41 ದಿನಗಳ ಕಾಲ ಸರಸ್ವತಿ ಭಜನೆಯಲ್ಲಿ ಪಾಲ್ಗೊಂಡನೆಂದು, ಇದರಿಂದ ಆತನಿಗೆ ಮೂಕಾಂಬಿಕೆಯ ಅನುಗ್ರಹ ಆಯಿತೆಂದು ಹೇಳಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ವಿಶೇಷ ಪೂಜೆಯೊಂದನ್ನು ನಡೆಸಲಾಗುತ್ತದೆ. ಅದಕ್ಕೆ ಸಲಾಂ ಪೂಜೆ ಎಂದು ಕರೆಯಲಾಗುತ್ತದೆ. ಕೆಳದಿ ಅರಸರ ಸಂಸ್ಥಾನವನ್ನು ವಶಕ್ಕೆ ತೆಗೆದುಕೊಂಡ ಟಿಪ್ಪು ಸುಲ್ತಾನನು ಅದರ ಅಂಗವಾಗಿದ್ದ ಕೊಲ್ಲೂರು ಮೂಕಾಂಬಿಕಾ ದೇವಾಲಯವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾನೆ. ನಂತರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಸಂದರ್ಭದಲ್ಲಿ ನಡೆದ ಮಂಗಳಾರತಿಗೆ ಟಿಪ್ಪು ಸುಲ್ತಾನನು ತನ್ನ ಸಲಾಮನ್ನು ಸಲ್ಲಿಸುತ್ತಾನೆ. ಅಂದಿನಿಂದ ರಾತ್ರಿ 7 ಗಂಟೆಗೆ ನಡೆಯುವ ಪೂಜೆಗೆ ಸಲಾಂ ಪೂಜೆ ಎಂದು ಕರೆಯಲಾಗುತ್ತದೆ. ಕೊಲ್ಲೂರಿನಲ್ಲಿ 2 ಬಂಗಾರದಲ್ಲಿ ಮಾಡಿದ ಉತ್ಸವ ಮೂರ್ತಿಗಳಿವೆ. ಮೂಲ ವಿಗ್ರಹ ಕಳೆದು ಹೋದಾಗ ಕೆಳದಿಯ ರಾಣಿ ಚೆನ್ನಮ್ಮ ಮತ್ತೊಂದನ್ನು ನೀಡಿದ್ದಳು. ಆ ನಂತರ ಕಳೆದು ಹೋದ ಉತ್ಸವ ಮೂರ್ತಿಯು ಲಭಿಸಿದೆ ಎಂದು ಇತಿಹಾಸ ಹೇಳುತ್ತದೆ. ಕೊಲ್ಲೂರಿನಲ್ಲಿ ಶರನ್ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ದೇಶದ ವಿವಿಧೆಡೆಗಳಿಂದ ಭಕ್ತಾದಿಗಳು ಆ ಸಮಯದಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಕೊಲ್ಲೂರಿನ ಕೊಡಚಾದ್ರಿ ಬೆಟ್ಟದ ಮೇಲೆ ಉಕ್ಕಿನ ಕಂಬ ಹೊಂದಿದೆ.
ಈ ಕಂಬವನ್ನು 1500 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ಇಲ್ಲಿಗೆ ಭೇಟಿ ನೀಡಿದಾಗ ಅವರನ್ನು ಸ್ವಾಗತಿಸುವ ಸಲುವಾಗಿ ಇಲ್ಲಿನ ಬುಡಕಟ್ಟು ಜನಾಂಗದವರು ನಿರ್ಮಿಸಿದ್ದಾರೆ ಎನ್ನಲಾಗುತ್ತದೆ. ಈ ಕಂಬವು ಕುತುಬ್ ಮಿನಾರ್ ಮುಂದೆ ಇರುವ ಕಬ್ಬಿಣದ ಕಂಬಕ್ಕಿಂತ ಹಳೆಯದಂತೆ, ಆದರೂ ಸಹ ಸ್ವಲ್ಪವೂ ತುಕ್ಕು ಹಿಡಿಯದೆ ಹಾಳಾಗದೇ ಇರುವುದು ವಿಜ್ಞಾನಿಗಳಿಗೂ ಭೇದಿಸಲಾಗದ ಕಠಿಣ ಸವಾಲಾಗಿದೆಯಂತೆ. ದೇವಿಯ ಆಶೀರ್ವಾದವು ನಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.